ಚಿಕ್ಕ ಮಕ್ಕಳನ್ನ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂಬುದಾಗಿ, ತಡಿಬೇಡಿ ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ಅದು ಯಾವ ಸಂತನು ಹೇಳಿಲ್ಲ, ಯಾವ ಪ್ರವಾದಿ ಹೇಳಿಲ್ಲ, ಯಾವ ಅಪೊಸ್ತಲರು ಹೇಳಿಲ್ಲ, ಯೇಸು ಕ್ರಿಸ್ತನ್ನ ಹೇಳಿರ್ತಕ್ಕಂಥ ವಾಕ್ಯ. ಮಕ್ಕಳನ್ನ ನನ್ನ ಕಡೆಗೆ ಬರಲು ಬಿಡಿ, ತಡಿಬೇಡ್ರಿ. ಚರ್ಚಿಗೆ ಎಷ್ಟು ಮಕ್ಕಳು ಬರ್ತಾರೆ? ಹಲೋ, ಅಯ್ಯೋ ಮಕ್ಕಳು ಬಂದ್ರೆ ಭಯಂಕರ ಗಲಾಟಿ ಮಕ್ಕಳು ಕರ್ಕೊಂಡು ಬರಂಗಿಲ್ಲ. ಮಕ್ಕಳನ್ನ ಕರ್ಕೊಂಡು ಬನ್ರಿ, ರೂಢಿ ಮಾಡಿಸಿ. ಆ ಮಕ್ಕಳು 3 ವರ್ಷ 4 ವರ್ಷ ಆದ್ಮೇಲೆ ನನ್ನ ಮಗು ಬರ್ತದೆ, ನೋಡಿದಿರಲ್ಲ, ಚರ್ಚಲ್ಲಿ ಗಲಾಟೆ ಮಾಡಿದ್ರೆ ಪರವಾಗಿಲ್ಲ. ನನ್ನ ಮಗು ಗಲಾಟೆ ಮಾಡಲ್ಲ, ಓಡಾಡ್ತದೆ ಅಷ್ಟೇ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ. ಆದ್ರೂ ಚರ್ಚಿಗೆ ನಾವು ಬಿಟ್ಟು ಬರೋದಿಲ್ಲ. ಮಕ್ಕಳನ್ನ ಕ್ರಿಸ್ತನಲ್ಲಿ, ಸಭೆಯಲ್ಲಿ, ವಾಕ್ಯದಲ್ಲಿ, ಚರ್ಚಲ್ಲಿ ಮನುಷ್ಯನೊಂದಿಗೆ ಬೆರೆಯುವಂತ, ಪ್ರಾರ್ಥಿಸುವಂತ. ಇದು ನಾನು ಚಿಕ್ಕದ್ರಿಂದ ನೋಡಿದ್ದೇನೆ, ಚಿಕ್ಕದ್ರಿಂದ ನಾನು ಬಂದಿದ್ದೇನೆ. ಮಗು ಚಿಕ್ಕ ಬಾಲ್ಯದಿಂದಲೇ ಚರ್ಚಿನ ಪರಿಚಯ ಇರಬೇಕು. 3-4 ವರ್ಷಕ್ಕೆ ಆ ಮಗುನ ಕರ್ಕೊಂಡು ಬಂದಾಗ, ಚರ್ಚಿಗೆ ಬರದೆ ಮನೆಯಿಂದ 4 ವರ್ಷಕ್ಕೋ 3 ವರ್ಷಕ್ಕೋ ಸ್ವಲ್ಪ ದೊಡ್ಡದಾಯ್ತು, ಈಗ ಪರವಾಗಿಲ್ಲ, ಈಗ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಾಗ ಫಸ್ಟ್ ಕಿರ್ಚೋದು ಫಾದರ್ನ ನೋಡಿ. ಗಿಟಾರ್ ಅಂತ ಕಿರ್ಚ್ಕೊಳತ್ತೆ. ಕಾರಣಕ್ಕೆ ಅವರೊಂದು ನಿಲು ಅಂಗಿ ಹಾಕೊಂಡು ಬಲಿಪೂಜೆ ಡ್ರೆಸ್ ಹಾಕೊಂಡು ಹೋಗುವಾಗ ಪ್ರಸಂಗ ಮಾಡ್ತಾ ಇದ್ರು, ಇಲ್ಲ ಮುಂದೆ ಕೂತು ವಾಕ್ಯ ಹೇಳುವಾಗ ಮುಂದೆ ಏನಾದ್ರು ಕೂತು ಈ ಮಗು ಹಿಂಗೆ ಕಣ್ಬಿಟ್ಟು ನೋಡುವಾಗ ಇವನು ಯಾರೋ ವಿಚಿತ್ರವಾಗಿ ಕಾಣ್ತಾ ಇದಾರಲ್ಲ ಅಂತೇಳಿ ಗಿಟಾರ್ ಅಂತ ಕಿರ್ಚತ್ತೆ. ಕಾರಣಕ್ಕೆ ಚಿಕ್ಕ ಮಕ್ಕಳಿರುವಾಗ ನೀನು ಎಲ್ಲಿಗೆ ಕರ್ಕೊಂಡು ಬಂದಿಲ್ಲ? ಚರ್ಚಿಗೆ, ಪ್ರಾರ್ಥನೆಗೆ, ಸಭೆಗೆ, ವಾಕ್ಯಕ್ಕೆ ನೀನು ಪರಿಚಯಿಸಿಲ್ಲ. ದೇವನ ವಾಕ್ಯ ಹೇಳ್ತದೆ, ಆ ಚಿಕ್ಕ ಪ್ರಾಯದಿಂದ ದೇವನನ್ನ, ಪ್ರಾರ್ಥನೆಯನ್ನ, ಕುಟುಂಬ ಪ್ರಾರ್ಥನೆ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡು, ಕುಟುಂಬದಲ್ಲಿ ಪ್ರಾರ್ಥಿಸು, ಕುಟುಂಬದಲ್ಲಿ ಐಕ್ಯವಾಗಿರಿ, ಕುಟುಂಬದಲ್ಲಿ ನಿನ್ನ ಮಾತು ಸೌಜನ್ಯವಾಗಿರು. ಇದನ್ನೇ ದೇವನ ವಾಕ್ಯ ಹೇಳ್ತದೆ. ನೀನು ಮನ ಬಂದಂಗೆ ಜೀವಿಸುವಂಥದ್ದಲ್ಲ, ಮಾನಸಾಂದ್ರಾಗಿ ಜೀವಿಸು. ಮನ ಬಂದಂಗೆ ನೀನು ಲೋಕದಲ್ಲಿ ಜೀವಿಸಬೇಡ. ಇನ್ನೊಬ್ಬರನ್ನ ನೋಡಿ, ಪಿಕ್ಚರ್ ಅನ್ನು ನೋಡಿ, ಸೀರಿಯಲ್ ನೋಡಿ ನಿನ್ನ ವೇಷಭೂಷಣಗಳನ್ನು ಚೇಂಜ್ ಮಾಡಬೇಡ. ಈಗ ಹೆಂಗಸರು, ಹುಡುಗಿರಲ್ಲ ಇಲ್ಲಿ ಅರ್ಧೋಗಿರೋದಾಗ್ತಾರೆ, ಹೌದಾ? ಹಲೋ, ಇದು ಫ್ಯಾಷನ್ ಅಂತೆ. ನಾನು ಹೇಳ್ತೇನೆ, ಹುಡುಗರು ಹುಚ್ಚು ಬಂದಂಗೆ ಪ್ಯಾಂಟ್ ಎಲ್ಲ ನೋಡ್ರಿ, ಎಲ್ಲ ಕಡೆ ತೂತು, ಇಲ್ಲಿ ಇಲ್ಲಿ ಅದು ಬೆಲೆ ಭಯಂಕರ ಬೆಲೆ, 2,000, 3,000, 6,000 ಪ್ಯಾಂಟ್. ನಾನು ಹೇಳುವಂಥ ಕಾರ್ಯ, ನಾವು ಸ್ಕೂಲೆಲ್ಲ ಹೋಗ್ತಾ ಇದ್ವಿ, ನಮಗೆ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು. ಒಂದ್ಸಲ ನಾವು ಇಲ್ಲಿ ಆಟ ಆಡುವಾಗ ಕಂಬಿಲಿ ಅವಾಗ ಎಲ್ಲ ಚಡ್ಡಿ ಪ್ಯಾಂಟ್ ಗಿಂಟಿಲ್ಲ, ಆಗ ಹಾಕೊಳ್ಳುವಾಗ ಕಂಬಿ ದಾಟಬಾರ್ದು, ದಾಟ್ಬಿಟ್ಟೆ. ಅಲ್ಲಿ ಮುಳ್ಳು ತಂತಿ ಅರ್ಧೋಯ್ತು, ಕರೆಕ್ಟಾಗಿ ಹಿಂದೆ ಅರ್ಧೋಯ್ತು, ಸಿಗಾಕೊಂಡು ಅರ್ಧೋಯ್ತು. ಅದಾದ್ಮೇಲೆ ನನಗೆ ಎಂಥ ದುಃಖ ಅಂತ ಹೇಳಿದ್ರೆ, ಹೆಂಗ್ ಹೋಗೋದು ನಾನೀಗ ಮನೆಗೆ ಹೆಂಗ್ ಹೋಗೋದು? ಸರಿ, ಉದ್ದದ ಬ್ಯಾಗ್ನ ಇಲ್ಲಿ ಉದ್ದಕ್ಕೆ ಹಿಂಗೆ ಹಿಂದೆ ಹಾಕೊಂಡು ಹಂಗೆ ಹೋದೆ. ನಮ್ಮಮ್ಮ ತುಂಬ ಸ್ವಲ್ಪ ಹುಷಾರು, ಏನಕ್ಕೆ ಇವತ್ತು ಬ್ಯಾಗ್ ಹಿಂಗೆ ಹಾಕೊಂಡು ಬಂದಿದ್ಯಾ ಅಂತ. ನನ್ನ ಅಕ್ಕ ಇದೇ ಸ್ಕೂಲೇ, ಸೆಂಟ್ರೇಟದಲ್ಲಿ ಇಲ್ಲೇ ಓದಿದ್ದು ನಾವು. ಅವನು ಚಡ್ಡಿ ನೋಡಮ್ಮ ಅಂದ್ಲು, ಅವನು ಚಡ್ಡಿ ನೋಡು. ತಿರುಗಿದೆ, ಬ್ಯಾಗ್ ಎತ್ತು ನೋಡಿದ್ರು, ಸರಿ ಈಗ ಇಲ್ಲಿ ಅರ್ಧೋಗಿತ್ತು. ಕೊಟ್ರು ಏಟು, ಅಂತ ಏಟು ಕೊಟ್ರು. ಅದಾದ್ಮೇಲೆ 1 ತಿಂಗಳು ಗಮನಿಸಿ, 1 ತಿಂಗಳು ನನಗೆ ಹೊಸ ಚಡ್ಡಿ ಈಸ್ಕೊಡ್ಲಿಲ್ಲ. ನಮ್ಮ ಅಜ್ಜಿ ಇದ್ರು, ಅಜ್ಜಿ ಮಗನೇ ಹೊಲ್ಕೊಡ್ತೀನಿ ಹಾಕೊಂಡೋಗು, ನಿಮ್ಮ ಅಪ್ಪ ಈಗ ತಕ್ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ, ತಕ್ಕೊಡಲ್ಲ. ನಮ್ಮಪ್ಪ ಹೇಳಿದ್ದೆ, 1 ತಿಂಗಳು ಚಡ್ಡಿ ತಗೊಡ್ಲಿಲ್ಲ. ಆ ಬ್ಯಾಗ್ನೇ ಹಿಂದೆ ಹಾಕೊಂಡು ನಾಚಿಕೆ. ಈಗ ಎಲ್ಲ ಕಡೆನೂ ಬಿಟ್ಟುಕೊಂಡು ಹೋಗುವಂಥದ್ದು. ದೇವನ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿನ್ನ ಶರೀರವನ್ನ ಯಾರ ಮುಂದೆಯೂ ಪ್ರದರ್ಶಿಸಬೇಡ.
ನಿನ್ನ ಶರೀರವನ್ನ ಪ್ರದರ್ಶಿಸಬೇಡ. ಯಾವುದನ್ನ ನೋಡಿ ನೀನು ಕಲಿಬೇಡ. ನೀನು ಕಲಿಬೇಕಾದ್ರೆ ಯೇಸುವಿನಲ್ಲಿ, ನೀನು ಕಲಿಬೇಕಾದ್ರೆ ಧರ್ಮಸಭೆಯಲ್ಲಿ, ನೀನು ಕಲಿಬೇಕಾದ್ರೆ ತಾಯಿಯ ಮರಿಯಲ್ಲಿ, ನೀನು ಕಲಿಬೇಕಾದ್ರೆ ಸಂತರ ಬಳಿ. ಅದಕ್ಕೆ ಆ ಸ್ಟ್ಯಾಚ್ಯೂಲ್ಲಿ ಇಟ್ಟಿರೋದು. ಆ ಸ್ಟ್ಯಾಚ್ಯೂಲ್ಲಿ ಯಾವುದೋ ಫಿಲಿಂ ಆಕ್ಟರ್ ಇಲ್ಲ, ಯಾವ ಫಿಲಿಂ ಆಕ್ಟರ್ ಇಟ್ಟಿಲ್ಲ. ಅಲ್ಲಿ ತ್ಯಾಗವನ್ನ ಮಾಡಿ ಯೇಸುವಿಗಾಗಿ ಜೀವಿಸಿದಂಥ ಸಂತರ ಭಾವಚಿತ್ರಗಳನ್ನ, ಅವರ ಸ್ಟ್ಯಾಚ್ಯೂನ ಇಟ್ಟಿರ್ತಕ್ಕಂಥದ್ದು. ಆ ರೀತಿ ನಾವು ಆಗಿ, ಈ ಸಂತರ ರೀತಿಯಲ್ಲಿ ನೀವು ಬದುಕು. ನಿನ್ನ ಬದುಕು ನಿನ್ನ ಇಷ್ಟದಂತೆ ಬದುಕಲ್ಲ, ಸಂತರ ರೀತಿಯಲ್ಲಿ ಬದುಕು ಎಂಬುದಾಗಿ ನಮ್ಮ ರೋಮನ್ ಕ್ಯಾಥಲಿಕ್ ಚರ್ಚಲ್ಲಿ ಆ ಎಲ್ಲ ಒಂದು ಸ್ಟ್ಯಾಚ್ಯೂನ ಇಟ್ಟಿರ್ತಕ್ಕಂಥದ್ದು ಇದಕ್ಕಾಗಿಯೇ. ಅದನ್ನು ನಾವು ಆರಾಧಿಸ್ತಾ ಇಲ್ಲ, ಪೂಜಿಸ್ತಾ ಇಲ್ಲ. ಅವರನ್ನು ನೋಡಿ ಕಲಿಯಿರಿ. ತಂದೆ ತಾಯಿ ಹೇಳ್ತಾರೆ, ನೀವು ಆ ಮಕ್ಕಳನ್ನ ನೋಡಿ ಕಲೀರಿ. ಓದೋ ಮಕ್ಕಳಿಗೆ ಹೇಳ್ತಾರೆ, ಅವ್ರು ನೋಡಿ ಕಲಿ, ಇವ್ರನ್ನ ನೋಡಿ ಕಲಿ. ಅದಕ್ಕೆ ಗಾಂಧಿ, ಅದಾದ್ಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ರಾಜ ಎಲ್ಲ ಸ್ಟ್ಯಾಚ್ಯೂ ಇಟ್ಟಿರ್ತಕ್ಕಂಥ ಅದಕ್ಕಾಗಿ. ನಾವು ಗಾಂಧಿನ ನೋಡ್ಲಿಲ್ಲ. ಗಾಂಧಿ ತಾತ ಅವ್ರು ನಮಗೆ ಸ್ವಾತಂತ್ರ್ಯ ಇಸ್ಕೊಟ್ಟವರು. ಇವರು ರಾಜರು, ಮೈಸೂರನ್ನ ಡೆವಲಪ್ ಮಾಡಿದವರು, ಮೈಸೂರನ್ನ ಆಳಿದವರು, ಅವ್ರ ರಾಜರು. ಈ ರೀತಿಯಾಗಿ ಶಿಲೆಗಳನ್ನ ಇಟ್ಟಿರ್ತಕ್ಕಂಥದ್ದು ಅವರನ್ನು ನೋಡಿ ನಾವು ಕಲಿಬೇಕು. ಅವರ ಚರಿತ್ರೆಯನ್ನು ನಾವು ನೋಡಬೇಕು. ಇದಕ್ಕಾಗಿಯೇ ಇದೆಲ್ಲವನ್ನು ಇಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿಯೇ ನೀನು ಸಹ ದೇವನ ವಾಕ್ಯ ಹೇಳ್ತದೆ, ಮಾನಸಾಂತರ ಆಗು, ಮನಬಿಚ್ಚಿ ದೇವನಲ್ಲಿ ಪ್ರಾರ್ಥಿಸು, ಯಾವ ರೀತಿಯಲ್ಲಿ ಕೃತಜ್ಞತಾ ಭಾವ ಉಳ್ಳವರಾಗಿ. ಅದಕ್ಕಾಗಿ ಕೀರ್ತನೆ 23ಕ್ಕೆ ತೆರೆಸ್ಕೊಳ್ರಿ. ಕೀರ್ತನೆ 23 ವಾಕ್ಯ 3-4 ವಾಕ್ಯ. ಕೀರ್ತನೆ 23 ಅಧ್ಯಾಯ 23 ವಾಕ್ಯ 3-4 ವಾಕ್ಯ. ಪುನಶ್ಚೇತನಗೊಳಿಸುವವನು ನನ್ನ ಪ್ರಾಣವನ್ನು ಆತ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮದ ನಿಮಿತ್ತವಾಗಿ. ನೋಡ್ರಿ, ಒಂದು ವ್ಯಕ್ತಿ ಪುನಶ್ಚೇತನಗೊಳ್ಳಬೇಕಾದ್ರೆ, ಆತನು ಮಾನಸಾಂತರ ಹೊಂದಬೇಕಾದ್ರೆ, ಆತನು ದೇವನ ಆಶೀರ್ವಾದದಲ್ಲಿ ನಿಲ್ಲಬೇಕಾದ್ರೆ, ಆತನು ಸಂಪೂರ್ಣವಾಗಿ ದೇವನಿಗೆ ಒಪ್ಪಿಸಿಕೊಟ್ಟಾಗ ನಿನ್ನ ಜೀವಮಾನವನ್ನ ಪುನಶ್ಚೇತನಗೊಳಿಸ್ತಾನೆ. ನಿಮ್ಮ ಜೀವಮಾನವನ್ನ ಬರುವಂತ ಸರ್ವ ಆಪತ್ತುಗಳಿಂದ ನಿಮ್ಮನ್ನ ದೇವನು ಬಿಡುಗಡೆಯನ್ನು ಕೊಡ್ತಾನೆ. ಅನೇಕ ಜನ ನನ್ನ ಮೇಲೆ ಕೋಪ ಮಾಡಿ ಚರ್ಚಿಗೆ ಬರಲ್ಲ, ಪ್ರೇಯರ್ಗೆ ಬರಲ್ಲ. ನಾನು ಹೇಳಿದೆ, ಒಂದು ಪಾಪದ ಹೆಂಗಸು ಕಳೆದ ಒಂದು 4-5 ದಿವಸದಲ್ಲಿ ಎಲ್ಲೋ ಹುಡುಕಿ ಲಾಸ್ಟಲ್ಲಿ ಹೊಟ್ಟೋಗೋಣ ಅಂದ್ಬಿಟ್ಟು ಯಾವುದೋ ಒಂದು ಇಲ್ಲಿ ಕೇಳ್ಕೊಂಡು ಹೊಟ್ಟೋಗೋಣ ಅಂತ ಒಂದು ತಮಿಳವ್ರು ಸಿಕ್ಕಿದ್ರಂತೆ. ಅವ್ರನ್ನ ಕೇಳಿದ್ರಂತೆ, ಇಲ್ಲಿ ಒಂದು ತಮಿಳವರು ಆನಂದ್ ಬ್ರದರ್ ಇದ್ದಾರಲ್ಲ, ಗೊತ್ತಾ ನಿಮಗೆ ಅಂತ. ಗೊತ್ತು, ರೈಲ್ವೆಯಲ್ಲಿ ಇದ್ದಾರಲ್ಲ ಅವರಿಗೆ. ಇಲ್ಲಿ ಕ್ವಾರ್ಟರ್ಸಲ್ಲಿ ಇಲ್ಲ, ಅದು ಗೊತ್ತಿತ್ತು. ಮನೆ ನನಗೆ ಇಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಅದಕ್ಕೆ ನಾನು ಸುತ್ಕೊಂಡು ಬಂದೆ. ಅವ್ರ ಮನೆಯಲ್ಲಿ 3ನೇ ಬೀದಿ ಬಂದರು. ಆ ಅಮ್ಮ ಬಂದಿದ್ದ ತಕ್ಷಣ ಪಾಪದ ದೊಡ್ಡವರವರು ನನ್ನ ಕಾಲು ಮುಗಿ, ಅಮ್ಮ ನಿನ್ನ ಕಾಲು ನಾನು ಬೀಳಬೇಕು, ನನ್ನ ಕಾಲು ನೀನು ಬೀಳಬಾರ್ದು ಹೇಳಿ ಬಂದರು. ಸುಮಾರು ಪ್ರಾಬ್ಲಮ್. ಅಪ್ಪ, ನಿನ್ನ ಒಂದು 2 ವಾರದಿಂದ ಹುಡುಕ್ತಾ ಇದ್ದೇನೆ. ಕಾರಣಕ್ಕೆಂದರೆ ನೀವು ನಿಮ್ಮ ವಾಕ್ಯದಿಂದ, ನೀವು ಕೊಟ್ಟಂತ ಒಂದೊಂದು ವಾಕ್ಯದಿಂದ ನಾನು ಇವತ್ತು ಜೀವಂತವಾಗಿ ನನ್ನ 4 ಮಕ್ಕಳಿಗೆ ಮದುವೆ ಮಾಡಿ ನಾನು ನಿಂತಿರ್ತಕ್ಕಂಥ ಒಂದು ವೃದ್ಧೆ. ನಾನು ಮರ್ತೋಗಿದ್ದೀನಿ ಅಜ್ಜಿ, ನನಗೆ ಜ್ಞಾಪಕ ಇಲ್ಲ. ಆಗ ಒಂದು ಇನ್ಸಿಡೆಂಟ್ ಹೇಳಿದರು, ಒಂದು ಸೀಬೆಹಣ್ಣದು ಇನ್ಸಿಡೆಂಟ್ ಹೇಳಿದ್ರು. ಸರಿ, ರೈಟ್. ಅಷ್ಟು ದೂರದಿಂದ ಅಲ್ಲಿಂದ ಬಂದಿದ್ದೀರಾ? ಅಲ್ಲಿಂದ ಬಂದಿದ್ದೀವಿ. ಅದಾದ್ಮೇಲೆ ನಾನು ದೊಡ್ಡ ಚರ್ಚಿಗೆ ಹೋಗಿದ್ದೆ. ಅಲ್ಲಿ ಪ್ರಾರ್ಥನೆ ಮಾಡಿ ಫಾದರ್ನ ಕೇಳೋಣ ಅಂತ ಹೋದೆ. ಫಾದರ್ ಇಲ್ಲ. ಅಲ್ಲಿ ಯಾವುದೋ ಒಂದು ಹೆಂಗ್ಸ್ ಪ್ರೇಯರ್ ಮಾಡ್ತಾ ಇತ್ತು. ಪ್ರೇಯರ್ ಕೇಳಿದೆ, ನಿನಗೆ ಆನಂದ್ ಬ್ರದರ್ ಗೊತ್ತಾ ಅಂತ. ನಲ್ಲ ತಿರುಗೋ ಅಂತ ಹೇಳಿದೆ, ತಮಿಳಲ್ಲಿ. ತಿರಿಯೋ. ಆಮೇಲೆ ಅವ್ರದ್ದು ಫೋನ್ ನಂಬರ್ ಕೊಟ್ಟ. ಏನು ಕೇಟ, ಫೋನ್ ನಂಬರ್ ಇರ್ದಿಚ್ಚು, ಇತ್ತು ಇಲ್ಲ. ಅದಾದ್ಮೇಲೆ ಏನಕ್ಕೆ ಅಂತ ಕೇಳ್ತಂದೆ. ಅವ್ರ ಹತ್ರ ಹೋಗ್ಬೇಕು, ಸ್ವಲ್ಪ ಪ್ರೇಯರ್ ಮಾಡಿಸ್ಕೊಳ್ಬೇಕು, ಸುಮಾರು ಪ್ರಾಬ್ಲಮ್ ಇದೆ. ಅವನೇ ಕಳ್ಳ, ಅವನ ಹತ್ರ ಯಾಕೆ ಹೋಗ್ತೀಯ ಅಂದ್ರೆ, ಅವನೇ ಕಳ್ಳ, ಅವನ ಹತ್ರ ಯಾಕೆ ಹೋಗ್ತೀಯಾ? ಈ ಅಮ್ಮನಿಗೆ ಶಾಕ್ ಆಗೋಯ್ತು ಅಂದ. ಏನಾಚೋನೆ, ಏನು ಹೇಳಿದೆ? ಕಳ್ಳ? ನಾವೆಲ್ಲ ಪ್ರೇಯರ್ಗೆ ಹೋಗ್ತಾ ಇದ್ವಿ, ಈಗ ಹೋಗಲ್ಲ. ನೀನು ನೋಡಿಲ್ವ ಟಿವಿಯಲ್ಲಿ, ನಿನಗೆ ನೋಡಿಲ್ವ ನ್ಯೂಸಲ್ಲಿ, ನೀನು ನೋಡಿಲ್ವ ಪತ್ರಿಕೆಯಲ್ಲಿ,
ಆ ಅಮ್ಮ ಕೇಳ್ತಂತೆ, ಎಲ್ಲ ಗೊತ್ತು ನನಗೆ, ನನ್ನ ಹಳೆಯ ತೋರಿಸಿದ್ದ, ನನ್ನ ಮಗಳು ತೋರಿಸಿದ್ಲು. ಈ ಅಜ್ಜಿ ಕೇಳ್ತಂತೆ, ಅಜ್ಜಿ ತುಂಬಾ ಶಾರ್ಪ್. ಈ ಅಮ್ಮ ಕೇಳ್ತಂತೆ, ಕೋಟಿಯಲ್ಲಿ ಬ್ರದರ್ ತಿನ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾಕೆ ಕ್ವಾರ್ಟರ್ಸಲ್ಲಿ ಇರಬೇಕು? ಕೋಟಿ ತಿಂದಿದ್ದಾರೆ ಅಂತ ಅದು ಹಗರಣ ಒಂದು. ಅದು ಬಿಡ್ರಿ, ಅದು ಯಾವನ ಮಾಡಿದ್ದು, ಅದು ದುಡ್ಡು ತಿಂದ್ರು ಪಾಪ ಜನ ದುಡ್ಡು ತಿಂದು ಯಾವುದೋ ಗೋವಿಂದ ಆಯ್ತು. ಇಲ್ಲಿ ಆ ಅಜ್ಜಿಗೆ ಹೇಳಿದ್ದು ಆ ಅಮ್ಮ ಮಾಡಿದ್ರೂ ಮಾಡಿರ್ಬಹುದು ಅವನು. ಅದಕ್ಕೆ ನಾವು ಅವ್ರ ಪ್ರೇಯರ್ಗೆ ಹೋಗ್ತಾ ಇಲ್ಲ, ಬೇಡ, ಪ್ರೇಯರ್ಗೆ ಬರಬೇಡ. ಆದ್ರೆ ಈ ಮಿಸ್ಗೈಡ್ ಮಾಡಿದ್ಯಲ್ಲ, ನೀನು ಕೆಟ್ಟದನ್ನ ಅಜ್ಜಿಗೆ ಹೇಳ್ತಾ ಇದೆಯಲ್ಲ, ಆ ಅಜ್ಜಿ ಬಾಯಲ್ಲಿ ಏನ್ ಬಂತು? ನಿನಗೇನು ಗೊತ್ತು ಅವ್ರ ಬಗ್ಗೆ? ಅವರನ್ನ ಹಂಗೆ ಹೇಳ್ಬೇಡ. ಅವರು ದುಡ್ಡು ತಿನ್ನೋರಲ್ಲ, ನಾನು ಸಾಕ್ಷಿ ಇದ್ದೀನಿ. ನಮಗೆ 6 ಜನಕ್ಕೆ ಡಿವೈನ್ಗೆ ಹೋಗ್ಲಿಕ್ಕೆ ಹಣ ಕೊಟ್ಟು ಕಳಿಸಿದಂಥ ವ್ಯಕ್ತಿ, ಆತನು ಕದಿಯಂತ ವ್ಯಕ್ತಿ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದಾದ್ಮೇಲೆ ಅಜ್ಜಿ ಅದೆಲ್ಲ ಮಾತಾಡಿ ಬಂತು. ನನ್ನ ಹತ್ರ ಕೇಳ್ತು, ಅಪ್ಪ ಬೇಜಾರು ಮಾಡ್ಕೋಬೇಡ, ನನಗೆ ಈ ದೊಡ್ಡ ಚರ್ಚಲ್ಲಿ ಹಿಂಗೆ ಹೇಳಿದ್ರು. ದೊಡ್ಡ ಚರ್ಚಲ್ಲಿ ನನಗೆ ಒಂದು ಹೆಂಗ್ಸ್ ಹೇಳ್ತು, ಈ ರೀತಿ ಅವನು ಕಳ್ಳ, ಆ ಪ್ರೇಯರ್ಗೆ ಯಾಕೆ ಹೋಗ್ತೀಯಾ ಅಂತ. ಇದು ಏನು ಇದು ಅಂತ ಕೇಳಿದ್ರು. ಅಮ್ಮ, ನಾವು ಟೂರ್ಗೆ ಹೋಗ್ತಾ ಇದ್ವಿ, ಹೋಲಿ ಲ್ಯಾಂಡ್ಗೆ ಹೋಗ್ತಾ ಇದ್ವಿ, ಅನೇಕ ಜನ ನಮ್ಮ ಜೊತೆ ಬರ್ತಾ ಇದ್ರು. ನಮ್ಮನ್ನ ಫಾದರ್ ಕರ್ಕೊಂಡು ಹೋಗ್ತಾ ಇದ್ರು, ಫಾದರ್ ತೀರೋದ್ರು. ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಇನ್ನೊಂದು ಫಾದರ್ ನನಗೆ ಹೇಳಿದರು. ಅವ್ರ ಜೊತೆ ನಾವು ಫಾದರು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಒಂದು ಯುರೋಪ್ ಟ್ರಿಪ್ ಹೋಗೋಣ ಅಂತೇಳಿ ಜನ ಹೇಳಿದರು. ಅದಾದಮೇಲೆ ಏಜೆನ್ಸಿ ಬಂದರು, ಅವ್ರ ಹತ್ರ ದುಡ್ಡು ಕೊಟ್ವಿ, ನನ್ನದು ದುಡ್ಡಿದೆ, ಎಲ್ಲರೂ ದುಡ್ಡು ಕೊಟ್ಟು ಹೋಗೋಣ ಅನ್ನುವಾಗ ಕೋವಿಡ್, ಅದಾದಮೇಲೆ ಈ 2000 ರೂಪೀಸ್ ಬ್ಯಾನ್ ಆಯಿತು, ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಯಿತು. ಅದಾದಮೇಲೆ ಅವರಿಗೆ ಪ್ರಾಬ್ಲಮ್ ಆಯಿತು, ಲಾಕ್ಔಟ್, ಎಲ್ಲವೂ ಲಾಕ್ಡೌನ್ ಆಯಿತು, ಇಡೀ ಪ್ರಪಂಚವೇ ಲಾಕ್ಡೌನ್ ಆಯಿತು. ಅಲ್ಲಿಂದ ಅವರು ಬುಕ್ ಮಾಡಿದೆಲ್ಲ ಲಾಸ್ ಆಯಿತು, ಕಂಪನಿ ಲಾಸ್ ಆಗಿ ಮುಚ್ಚಿದ್ರು. ಕಂಪನಿಗೂ ನಮಗೆ ಯಾವ ಸಂಬಂಧ ಇಲ್ಲ, ನಾವು ದುಡ್ಡು ಕೊಟ್ಟಿದ್ದೀವಿ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ, ಇದಕ್ಕೂ ನನಗೆ ಏನು ಸಂಬಂಧ ಇಲ್ಲ. ನಾನು ರೈಲ್ವೇಲಿ ಕೆಲಸ ಮಾಡ್ತಾ ಇದ್ದೇನೆ, ₹1 ಎಕ್ಸ್ಟ್ರಾ ಬಂದರೆ ನಾನು ಇನ್ಕಮ್ ಟ್ಯಾಕ್ಸಿಗೆ ತಲೆ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ಇಮ್ಮಿಡಿಯೇಟ್ ಆಗಿ ಬಂದು ನನ್ನನ್ನು ರೈಡ್ ಮಾಡ್ತಾರೆ. ಕೋಟಿ ಹಗರಣ ಎಂಬುದಾಗಿ ಟಿವಿಯಲ್ಲಿ ಬಂದಿತ್ತಲ್ಲ, ಆ ಕೋಟಿಲಿ 1 ಕೋಟಿ ಬಂದ್ರು, 1 ಲಕ್ಷ ಬಂದ್ರು ನಾನು ಅಲ್ಲಿ ಉತ್ತರ ಕೊಡಬೇಕು. ನಾನು ಕೆಲಸದಲ್ಲಿ ಇನ್ನೊಂದು ಕಂಪನಿಯನ್ನು ನಾನು ಪ್ರಾರಂಭಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೆಲಸ ಮಾಡ್ತಾ ಇದ್ದೇನೆ, ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ನಾನು ಯಾರ ದುಡ್ಡನ್ನು ತಿನ್ಲಿಕ್ಕೂ ಇಲ್ಲ, ಕದೀಲಿಕ್ಕೂ ಇಲ್ಲ. ಅದು ಆ ಅಜ್ಜಿಗೆ ಹೇಳಿದೆ. ಅಜ್ಜಿ ಸುಮ್ಮನೆ ಇರಬಾರ್ದ, ಈ ನೆಟ್ಟಿಗೆ ತೆಗೆದು ಮನೆಯಿಂದ ಈಚೆ ಬರುವಾಗ ಹೋಗುವಾಗ 3 ಇಡೀ ಮಣ್ಣನ್ನು ಎತ್ತಿ ಯಾರೆಲ್ಲ ನಿನ್ನ ಮೇಲೆ ಅಪಾದನೆ ಮಾಡಿದ್ರು ಅವರೆಲ್ಲ ಸರ್ವನಾಶ ಆಗಬೇಕು ಅಂತ ಹೆಚ್ಚಿಬಿಡ್ಲು. ನಾನು ಕರೆದೆ, ಅಜ್ಜಿ ಹೇಳ್ಬಾರ್ದು, ಅವ್ರನ್ನ ಶಪಿಸ್ಬೇಡ. ಕಾರಣ ಯಾಕೆಂದರೆ ನಮಗೆ ಅಧಿಕಾರ ಇಲ್ಲ. ನಾನು ಯಾವ ಕಾರಣಕ್ಕೂ ಎಲ್ಲೂ ತಲೆಮರೆಸ್ಕೊಂಡು ಹೋಗಿಲ್ಲ. ಇಲ್ಲೇ ಮೈಸೂರಲ್ಲಿದ್ದೇನೆ, ಇದೇ ಚರ್ಚ್ಗಳಲ್ಲಿ, ಅದೇ ದೊಡ್ಡ ಚರ್ಚಲ್ಲಿ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ಪ್ರತಿ ಗುರುವಾರ ಅಲ್ಲಿ ಇವತ್ತಿಗೂ ಇದೆ. ನಾನು ಕದ್ದಿರೋನಾದ್ರೆ, ತಿಂದಿರೋನಾದ್ರೆ ಜನ ನನ್ನ ಹತ್ರ ಬರ್ತಿದ್ರು, ಕೇಳ್ತಿದ್ರು, ಪೊಲೀಸ್ ಕೊಡ್ತಿದ್ರು, ಹೊಡಿತಿದ್ರು, ಬಡಿತಿದ್ರು. 1,60,000 ರೂಪಾಯಿ ಒಬ್ರು ಕೊಟ್ಟಿರ್ತಕ್ಕಂಥದ್ದು, ನಾನು ಕೊಟ್ಟಿರ್ತಕ್ಕಂಥದ್ದು $1,60,000 ನನ್ನದು ಅಲ್ಲಿ ಅವ್ರ ಹತ್ರ ಇದೆ. ನನಗೂ 4 ಲಕ್ಷ ಚಿಲ್ಲರೆ ಬರಬೇಕು ಅಜ್ಜಿ, ನನ್ನ ನಾದ್ನಿಂದು ಸೇರಿ. ಯಾವ ಕಾರಣಕ್ಕೂ ಅವ್ರನ್ನ ಶಪಿಸ್ಬೇಡ, ಅವ್ರಿಗಾಗಿ ಪ್ರಾರ್ಥಿಸು. ಬ್ರದರ್, ಚಂಡಾಳ್ರಿಗಾಗಿ ಪ್ರಾರ್ಥಿಸಬಾರದು. ಅಜ್ಜಿ ಹೇಳಿದ್ರು, ಚಂಡಾಳ್ರಿಗಾಗಿ, ನಿಮ್ಮ ಮೇಲೆ ದೂರಿದವರಿಗಾಗಿ ಪ್ರಾರ್ಥಿಸಬಾರದು. ಅಜ್ಜಿ ಹೇಳಿದ ಒಂದು ಮಾತು ನನ್ನ ಕೂದಲೆಲ್ಲ ನೆಟ್ಟಗಾಯ್ತು. 3 ಜನ ಶಿಲ್ಬೆಯಲ್ಲಿ ಸತ್ರಲ್ಲ ಬ್ರದರ್. ಅಜ್ಜಿ ಗೇಟಿಂದ ಹೊರಗೆ ಹೇಳುವಂತ ಮಾತು, ಮಧ್ಯದಲ್ಲಿ ಯೇಸು ಸ್ವಾಮಿ ಒಂದು ಅಪರಾಧ ಮಾಡಲಿಲ್ಲ, ತಪ್ಪು ಮಾಡಲಿಲ್ಲ, ರೈಟ್. ಈ 2 ಕಳ್ಳರು ಅಪರಾಧಿಗಳು, 2 ಕಳ್ಳರು ಕಳ್ಳರೆ, ಕೊಲೆಗಾರರು. ಈ ಯೇಸುವನ್ನ ನೋಡ್ಲಿಲ್ಲ ಅವರು, ಯೇಸು ಈ ವಾಕ್ಯಗಳನ್ನ ಕೇಳಲಿಲ್ಲ. ಆದರೆ 2 ಕಳ್ಳರಿಗೆ ಶಿಕ್ಷೆ ಕೊಟ್ಟದ್ದು ಆ ರೋಮ್ ಚಕ್ರಾಧಿಪತಿಯಿಂದ ಬಂದಂತ ಈ ರೂಲ್, ಶಿಲ್ಬೆಗೆ ಹಾಕ್ಬೇಕು, ತಪ್ಪು ಮಾಡಿದವ್ರನ್ನ ಶಿಕ್ಷಿಸಬೇಕು, ಆ ಶಿಲ್ಬೆ ಮರಣ. ಅಲ್ಲಿ ಒಂದು ವ್ಯಕ್ತಿ ಮಾನಸಾಂತರ ಆದ,
ಇನ್ನೊಂದು ವ್ಯಕ್ತಿ ಮಾನಸಾಂತರ ಆಗ್ಲಿಲ್ಲ, ಅವನು ದೇವರನ್ನು ದೂಷಿಸ್ತ. ಈ ಪಕ್ಕದಲ್ಲಿದ್ದವನು, ದೇವರೇ ನೀನು ಪರಲೋಕಕ್ಕೆ ಹೋಗುವಾಗ ನನ್ನನ್ನು ಜ್ಞಾಪಿಸಿಕೋ, ನನ್ನನ್ನು ಮೋಕ್ಷ ಕರ್ಕೊಂಡು ಹೋಗು ಅಂತ ಹೇಳಿಲ್ಲ, ಜ್ಞಾಪಿಸಿಕೋ ಎಂಬುದಾಗಿ ಹೇಳಿದ ತಕ್ಷಣ ಅವರನ್ನು ದೇವರು ಕ್ಷಮಿಸಿದ್ರು. ಪರಂಧಾಮದಲ್ಲಿ ಹಿಂದೆ ಇರ್ತೀಯ ಎಂಬುದಾಗಿ ಹೇಳಿದ್ರು. ಈ ಕಳ್ಳನ ತಿರುಗಿ ನೋಡಿದ್ರ ಯೇಸು ಸ್ವಾಮಿ, ಅವನು ಕ್ಷಮಿಸ್ಬೋದಾಗಿತ್ತಲ್ಲ. ಬ್ರದರ್, ನೀವು ಸುಮ್ಮನಿರಿ, ಅವ್ರಿಗೆಲ್ಲ ಶಾಪ ತಟ್ಲಿ. ಕಾರಣ ಯಾಕೆಂದ್ರೆ ಅವ್ರು ಏನು ಮಾಡಿದೆ, ಶಿಲುಬೆಯನ್ನ, ಮರಣವನ್ನ ಹೊಂದಿದ್ರು. ಆದರೆ ಅವರಿಗೆ ಗೊತ್ತಿಲ್ಲ, ಶಾಪದ ಶಿಲುಬೆ ವಿಜಯೋತ್ಸವದ ಶಿಲುಬೆ ಆಗ್ತದೆ ಎಂಬುದಾಗಿ ಗೊತ್ತಿಲ್ಲ ಅವರಿಗೆ. ಅವರು ಶಿಲುಬೆಗೆ ಹಾಕಿದ್ರು. ಪಕ್ಕದಲ್ಲಿದ್ದಂಥ ಕಳ್ಳ ನರಕ, ಇನ್ನೊಂದು ಕಳ್ಳ ಪರಲೋಕ. ಏನು ಆನ್ಸರ್ ಮಾಡೋದು? ನಾನು ಹೇಳಿದೆ ಅಜ್ಜಿಗೆ, ಕೈ ಮುಗ್ದೆ, ಅಜ್ಜಿ ನಮಸ್ತೆ, ಹೋಗಿ ಬನ್ನಿ, ದೇವ್ರು ನಿಮ್ಮನ್ನು ಆಶೀರ್ವದಿಸ್ಲಿ. ಬ್ರದರ್ ಹೆದರ್ಬೇಡ್ರಿ, ತಪ್ಪಿಸ್ತಾರೆ, ಹೆದರ್ಬೇಕು. ನಾನು ಹೇಳಿದೆ ಹೆದರಲ್ಲ, ನಾನು ಯಾವ ಕಾರಣಕ್ಕೆ. ಆದರೆ ನನಗೆ ವಾಕ್ಯ ನೆರವೇರ್ತು, ಅದಕ್ಕೆ ತುಂಬ ಸಂತೋಷ. ನಿನ್ನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೊರಿಸುವಾಗ ನೀನು ಸಂತೋಷಿಸು, ಕುಣಿದು ಕುಪ್ಪಳಿಸು, ಏಕೆಂದರೆ ನನಗೂ ಅದನ್ನೇ ಮಾಡಿದ್ದು. ಆದರೆ ಅವರು ಅನುಭವಿಸಿದ್ರು ನೋಡ್ರಿ, ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ರಲ್ಲ, ಅವರ ಅನುಭವ, ಅವರು ಅನುಭವಿಸಿದಂಥ ಯಾತನೆ ಭಯಂಕರವಾದದ್ದು. ದೇವನ ವಾಕ್ಯ, ನಾನು ಅವರನ್ನ ಯಾವ ಕಾರಣಕ್ಕೂ ಬೈತಾ ಇಲ್ಲ, ಶಪಿಸ್ತಾ ಇಲ್ಲ. ಅವರು ಮಾಡಿದಂಥ ಪಾಪಕ್ಕೆ ಈಗ ನೋಡಿ, ಅವರು ಆ ಕಂಪನಿಯವರು ಎಲ್ರಿಗೂ ದುಡ್ಡು ಕೊಡ್ತಾ ಇದ್ದಾರೆ, ಎಲ್ರಿಗೂ ರಿಟರ್ನ್ ಮಾಡ್ತಾ ಇದ್ದಾರೆ. ದೇವರ ದಯೆಯಿಂದ ದೇವರು ನಮ್ಮೆಲ್ಲರ ಪ್ರಾರ್ಥನೆ, ಮಧ್ಯಸ್ಥಿಕೆ ಪ್ರಾರ್ಥನೆ ಕೇಳಿ ಕಂಪನಿಯು ಎಲ್ರಿಗೂ ದುಡ್ಡನ್ನು ರಿಟರ್ನ್ ಮಾಡ್ತಾ ಇದೆ. ನಿಮ್ಗೆ ಯಾರಾದರೂ ಡೌಟ್ ಇದ್ರೆ ನನ್ನ ಹತ್ರ ಬನ್ನಿ, ನನ್ನ ಮೊಬೈಲಲ್ಲಿದೆ. ಅವರು ಎಲ್ರಿಗೂ ದುಡ್ಡು ಹಾಕಿ ನನಗೆ ರೆಸಿಪ್ಟನ್ನು ಕಳಿಸ್ತಾ ಇದ್ದಾರೆ. ಈಗ ಕಳ್ಳ ಯಾರು? ನಾನು ಅದೇ ಪ್ರಶ್ನೆ ಈಗ ಕೇಳೋದು, ಕಳ್ಳ ಯಾರು? ಅದಕ್ಕೆ ಗೊತ್ತಿಲ್ಲದ ವಿಷಯವನ್ನ, ಏನೋ ಎಂಜಿಲು ದುಡ್ಡು ಸಿಗತ್ತೆ, ನಮ್ಮ ಹೆಸರು ರಾರಾಜಿಸ್ಬಿಡತ್ತೆ ಅಂತೇಳಿ ಟಿವಿಯಲ್ಲಿ ಇದರಲ್ಲಿ ಹೇಳಿದ್ದು. ಆದರೆ ಅವ್ರ ಜೀವನ ನಾರ್ತದೆ ಎಂಬುದಾಗಿ ಗೊತ್ತಿಲ್ಲ. ನಾನು ಎಲ್ಲೂ ತಲೆಮರೆಸ್ಕೊಂಡು ಹೋಗ್ಲಿಲ್ಲ, ನಾನು ಎಲ್ಲಿಯೂ ಯಾವ ಕಾರಣಕ್ಕೂ ಪ್ರೇಯರ್ ಎಲ್ಲೂ ನಿಲ್ಲಿಸಲಿಲ್ಲ. ಇವತ್ತಿವರೆಗೂ ಪರಿಶುದ್ಧವಾಗಿ ದೇವನ ಸಮ್ಮುಖದಲ್ಲಿ ನಾನು ನಿಷ್ಕಳಂಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಆ ದೆವ್ವವನ್ನು ಬಿಡಿಸುವಂಥ ಶಕ್ತಿ ನನ್ನಿಂದ ದೇವರು ತೆಗಿಲಿಲ್ಲ. ನಾನು ಅಶುದ್ಧನಾದರೆ, ನಾನು ಪಾಪಿಯಾದರೆ, ನಾನು ಅಯೋಗ್ಯನಾದರೆ ಈ ಜಾಗದಲ್ಲಿ ನಿಲ್ಲುವಂಥ ಯೋಗ್ಯತೆ ನನಗೆ ಇರ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿದವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆದರೆ ಅವರಿಗೆ ಪನಿಷ್ಮೆಂಟು, ದೇವನೇ ಆ ಮಕ್ಕಳನ್ನ ಕ್ಷಮಿಸಿ, ಯಾವ ಕಾರಣಕ್ಕೂ ಪನಿಷ್ಮೆಂಟ್ ಕೊಡಬೇಡ್ರಿ. ಆದರೆ ದೇವರ ಮುಯಿ ತೀರಿಸುವಂಥದ್ದು ತೀರಿಸುತ್ತಿದೆ. ಕಾರಣಕ್ಕೆಂದರೆ ಅಂದು ನೊಂದಂಥ ನನ್ನ ಆತ್ಮ, ಅದು ದೇವರ ಆತ್ಮ. ನೊಂದಂಥ ಆತ್ಮಕ್ಕೆ ಲೆಕ್ಕ ಇದೆ, ಲೆಕ್ಕ ಕ್ಷಮೆ ಬೇರೆ, ಆದರೆ ಮುಯಿ ತೀರಿಸೋದು, ದೇವರು ಮುಯಿ ತೀರಿಸೋದು ಬೇರೆ. ಇಲ್ಲಿ ವಾಕ್ಯವನ್ನು, ನಾನು ಕಡೇ ವಾಕ್ಯವನ್ನು ನೋಡಿ ನಾನು ಮುಗಿಸೋಣ. ಓದ್ರಿ 23ನೇ ಅಧ್ಯಾಯ ಕೀರ್ತನೆ 3-4 ವಾಕ್ಯ. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನ್ನು ಆತ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಆಮೇಲೆ ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆಯುವಾಗಲೂ, ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಅಂಜೆನು ಕೇಡಿಗೆ. ಎಲ್ಲರೂ ಆ ವಾಕ್ಯವನ್ನು ಹೇಳ್ರಿ. ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಬದುಕಿನಲ್ಲಿ ಅನೇಕ ಕಾರಣಾಂತರಗಳಿಂದ ಕಾರ್ಗತ್ತಲಿರ್ಬೋದು. ಅದು ಹಣದ ಹಾಗೂ ಜನರ, ವಸ್ತುವಿನ ಹಾಗೂ ನಿಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪಗಳು, ನಾನಾ ಪ್ರಶ್ನೆಗಳು. ಅದಾದ ಮೇಲೆ ದೇವರನ್ನ ನಂಬದೇ ಇರ್ತಕ್ಕಂಥ ಕಾರ್ಯವು ಕಾರ್ಗತ್ತಲು. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನನ್ನಲ್ಲಿ ಬಂದಂತ ನೀನು ಕಾರ್ಗತ್ತಲಲ್ಲಿ ನೀನು ನಡಿಲಿಕ್ಕೆ ನಾನು ಬಿಡೋದಿಲ್ಲ. ನಿನ್ನನ್ನು ನಾನು ಆಶೀರ್ವದಿಸ್ತೇನೆ. ನೀನು ನನ್ನ ಮಗನೋ ಮಗಳಾದ ಕಾರಣ ನಿನ್ನನ್ನು ಯಾವ ಕಾರಣಕ್ಕೂ ಶತ್ರುಗಳ ಕೈಗೆ ನಾನು ಒಪ್ಪಿಸಲಿಕ್ಕೆ ಬಿಡೋದಿಲ್ಲ. ಅದು ವಾಕ್ಯ, ಆ ವಾಕ್ಯ ಅದು. ಅದಕ್ಕಾಗಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಯಾವಾಗಲೂ ನಾವು ಕೃತಜ್ಞತಾ ಭಾವವುಳ್ಳವರಾಗಿ ಪ್ರಾರ್ಥಿಸಬೇಕು.
ಆ ವಾಕ್ಯ ಪೂರ್ತೀಕರಿಸಿ ಬ್ರದರ್. ಅದು ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ, ಅಂಜೆನು ಕೇಡಿಗೆ. ಆಮೇಲೆ ನಿನ್ನ ಕುರಿಗೋಲು ಊರುಗೋಲು, ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ದೇವನ ವಾಕ್ಯವನ್ನು ಕೇಳಿದಂತ ಆ ವಾಕ್ಯವೇ ನಿನಗೆ ಊರುಗೋಲು. ಮೋಶೆ ಕೈಯಲ್ಲಿ ಕೊಟ್ಟಂತ ಊರುಗೋಲು. ಆ ಊರುಗೋಲು ಇಡೀ ಎಷ್ಟು ಲಕ್ಷ ಜನ? 40,000 ಜನನ ಮೋಶೆ ಜೊತೆ ಬಂದದ್ದು ಇಸ್ರೇಲ್ಗೆ. ಇಸ್ರೇಲ್ ಮಕ್ಕಳು ಎಷ್ಟು ಜನ? ಎಷ್ಟು? 6 ಲಕ್ಷ. 6 ಲಕ್ಷ ಎಷ್ಟಿರ್ಬೋದು? 20 lakhs. 20 ಲಕ್ಷ ಜನ. ಇಲ್ಲಿ ವಿಮೋಚನಾ ಕಾಂಡ, ಧರ್ಮೋಪದೇಶ ಕಾಂಡದಲ್ಲಿ ನೀವು ಮನೆಗೆ ಹೋಗಿ ಓದಿ ನೋಡ್ರಿ, ಅಲ್ಲಿ 4ನೇ ಅಧ್ಯಾಯದಿಂದ ಓದ್ರಿ. ಅಲ್ಲಿ ಈ ಲಕ್ಷಾಂತರ ಜನ, 20 ಲಕ್ಷಕ್ಕೆ ಜನ, ಪ್ರಾಣಿ ಪಕ್ಷಿ ಒಂಟೆ, ಅದಾದ್ಮೇಲೆ ಕತ್ತೆ ಕುರಿ, ಅದಾದ್ಮೇಲೆ ಕೋಳಿ, ಈ ಎಲ್ಲವನ್ನ ಸಾಕಿದಂತಹ ಜನ ಎಲ್ಲವನ್ನ ತಗೊಂಡು ಬಂದರು. ರೋಗಿಗಳು ಡೋಲಿ ಎಲ್ಲ ತಗೊಂಡು ಆ ಜನಕ್ಕೆ 40 ವರ್ಷಗಳ ಕಾಲ ಅವರು ದೇವರಿಗೆ ಗುಣಗುಟ್ಟಿದ ಕಾರಣ, ಒಂದೇ ಕಾರಣ, ದೇವರಿಗೆ ಗುಣಗುಟ್ಟಿದ ಕಾರಣ, ದೈವ ಮನುಷ್ಯನಿಗೆ ಬೈದ ಕಾರಣ, ಮೋಶೆಗೆ ಅವರು ಗುಣಗುಟ್ಟಿ ಬೈದಿದ್ದ ಕಾರಣ ಅವರು ಸುತ್ತಿ ಅಲ್ಲೇ ಸುತ್ತಾ ಇದ್ರು. 40 ವರ್ಷಗಳ ಕಾಲ ಇಡೀ ಮರಳುಗಾಡಲ್ಲಿ ಸುತ್ತಿ ಅವರು ಕಡೆಗೆ ಹೋಗಿದ್ದು ಕಾನಾನ್ ಊರಿಗೆ, ಇಸ್ರೇಲಿಗೆ ಹೋಗಿದ್ದು. ಆ 40 ವರ್ಷ ಒಬ್ಬನು ಒಂದು ಶರ್ಟು ಅವನು ಬಿಚ್ಚಿ ಒಗಿಲಿಲ್ಲ, ಒಂದು ಹೊಸ ಬಟ್ಟೆ ಹಾಕ್ಲಿಲ್ಲ, ಹಾಕಿದಂಥ ಚಪ್ಪಲಿ ಸವಿಲಿಲ್ಲ. ಅವರಿಗೆ ದೇವರು ಮನ್ನವನ್ನ ಕೊಟ್ಟು ದೇವನು ಕಾಪಾಡಿದರು. ಒಂದು ವ್ಯಕ್ತಿಗೆ ನೀರು ದಾಹ ಆದರೆ ಯೋಚನೆ ಮಾಡಿ ನೋಡ್ರಿ, 20 ಲಕ್ಷ ಜನ ಪ್ಲಸ್ ಪ್ರಾಣಿ ಪಕ್ಷಿಗಳಿಗೆ ದೇವನು ಯಾವ ರೀತಿಯಲ್ಲಿ ನೀರನ್ನು ಕೊಟ್ಟಿರ್ಬೋದು. ಅದಕ್ಕೆ ಮೋಶೆಗೆ ಹೇಳಿದ್ರು, ಮೋಶೆ ನಿನ್ನ ಕೈಯಲ್ಲಿ ಊರುಗೋಲನ್ನು ಕೊಟ್ಟಿದ್ದಾನೆ, ಅದು ನನ್ನ ಪರಿಶುದ್ಧವಾದಂಥ ಆಜ್ಞೆ ಎಂಬ ಊರುಗೋಲು. ಅದನ್ನು ಸಮುದ್ರದ ಗಡಿಯೇ ನೀನು ಚಾಚು, ಸಮುದ್ರವು ಬೇರ್ಪಟ್ಟು ಹೋಗ್ತದೆ. ಬಂಡೆಗೆ ತೋರಿಸು, ಆಜ್ಞಾಪಿಸು, ಅಲ್ಲಿ ಬಂಡೆಯಿಂದ ನೀರು ಬರ್ತದೆ. ಆಜ್ಞಾಪಿಸು, ಇದು ನನ್ನ ಊರುಗೋಲು. ಆ ಊರುಗೋಲು ಯಾರೆಲ್ಲ ಕ್ರಿಸ್ತನನ್ನು ನಂಬಿರ್ತಿರೋ ನಿಮಗೆ ಕೊಡುವಂಥದ್ದೇ ಈ ಊರುಗೋಲು, ವಿಶ್ವಾಸದ ಊರುಗೋಲು. ಈ ಊರುಗೋಲನ್ನು ಯಾರು ನೀವು ಸ್ವೀಕಾರ ಮಾಡ್ತೀರಿ, ಈ ಊರುಗೋಲನ್ನು ಯಾರು ನೀವು ದೇವನಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನೇ ಒಪ್ಪಿಸಿಕೊಡ್ತೀರಿ, ನಿಮ್ಮ ಕೈಯಲ್ಲಿ, ನಿಮ್ಮ ಬಾಯಲ್ಲಿ ಸದಾಕಾಲ ದೇವನ ವಾಕ್ಯ, ನೀವು ನಡೆಯುವಂಥ ಪ್ರದೇಶ, ಮಾಡುವಂಥ ಕೆಲಸ ಕಾರ್ಯಗಳು, ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತೀರೋ ಪ್ರಾರ್ಥನೆಗೆ ಸದ್ದುತ್ತರವೇ ಊರುಗೋಲು. ಮೋಶೆಯ ಕೈಯಲ್ಲಿ ಇದ್ದಂತಹ ಊರುಗೋಲು. ಈ ಊರುಗೋಲು ಯಾರ ಹತ್ರ ಇದೆ ಗೊತ್ತಾ? ಬಿಷಪ್ ಇಟ್ಕೊಂಡು ಬರ್ತಾರಲ್ಲ, ದಂಡಾಧಿಕಾರಿ. ಈ ಊರುಗೋಲು ಅದರದ್ದು ಪವರ್ ಏನಂತ ಹೇಳಿದ್ರೆ ಸಭೆ, ವಿಶ್ವಾಸ, ಫೇತ್. ಆ ಸಭೆ, ಆ ವಿಶ್ವಾಸವೇ ಮೋಶೆ ಕೈಯಲ್ಲಿ ಕೊಟ್ಟೋದು. ಮೋಶೆ ಚಿಂತೆ ಮಾಡಬೇಡ, ಒಂದು ಜನ ನನಗೆ ಗುಣಗುಟ್ಟಿದ್ರೆ ಎಷ್ಟು ಬೇಜಾರಾಗ್ಬೋದು ನಿಮಗೆ. 20 ಲಕ್ಷ ಜನ ಮೋಶೆ ಕಂಟ್ರೋಲ್ ತಗೊಂಡು ಬರಬೇಕು ಅಂದ್ರೆ ಹೆಂಗಿರ್ಬೋದು? ಯೋಚನೆ ಮಾಡಿ ನೋಡ್ರಿ, ಚಿಂತೆ ಮಾಡಿ ನೋಡ್ರಿ. ದೇವನು ಮಹಿಮೆ ಉಳ್ಳವನು, ಆತನು ನಿಮಗೆ ಕಾರ್ಗತ್ತಿನಲ್ಲಿ ನಡೆಸುವುದಿಲ್ಲ. ಅವರನ್ನು ವಿಶ್ವಾಸಿಸಿ, ಆ ವಿಶ್ವಾಸ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ರಕ್ಷಿಸುವುದು. ಎಲ್ಲರೂ ಎದ್ದು ನಿಲ್ಲೋಣ. ಕಣ್ಣುಗಳನ್ನು ಮುಚ್ಚುತ್ತಾ, ನಿಮ್ಮಲ್ಲಿ ಅವಿಶ್ವಾಸ ಇದ್ದಲ್ಲಿ ಎಲ್ಲವನ್ನ ದೇವನಿಗೆ ಸಮರ್ಪಿಸಿಕೊಡಿ. ಈ ರಾತ್ರಿ ದೇವರು ಕೊಟ್ಟಂತ ನಮಗೆ ಊರುಗೋಲು ವಾಕ್ಯ, ನಿನ್ನನ್ನು ಕಾರ್ಗತ್ತಲಿನಲ್ಲಿ ನಾನು ಕಳಿಸೋದಿಲ್ಲ, ನನಗೆ ಇಷ್ಟ ಇಲ್ಲ ನಿನ್ನನ್ನು ನಾಶದ ಕಡೆಗೆ ನೀನು ಹೋಗೋದು ನನಗೆ ಇಷ್ಟ ಇಲ್ಲ ಎಂಬುದಾಗಿ. ಪ್ರೇರಿಂದ ದೇವರ ವಾಗ್ದಾನ, ಆತನ ವಾಗ್ದಾನವು ಅತಿ ಪರಿಶುದ್ಧವಾದದ್ದು. ಆತನಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅತಿ ಪರಿಶುದ್ಧವಾದದ್ದು. ಕೆಟ್ಟದನ್ನು ಬಿಡಿ. ಬೀಡಿಯೋ, ಸಿಗರೇಟೋ, ಎಂಡವೋ, ಚಾಡಿ ಹೇಳುವುದೋ, ಚಾಡಿ ಕೇಳುವುದೋ, ನಾನಾ ರೀತಿಯ ಪಾಪಕ್ಕೆ ಒಳಪಡುವಂಥ ನಿನ್ನ ಆತ್ಮ, ನಿನ್ನ ಶರೀರದ ಮೂಲಕ ಪಾಪ ಕಟ್ಟಿಕೊಳ್ಬೇಡ. ನಿನ್ನ ಕುಟುಂಬಕ್ಕೆ ಪಾಪ, ನಿನ್ನಿಂದ ಶಾಪವು ಬರೋದು ಬೇಡ. ದೇವನ ವಾಕ್ಯ ಹೇಳುತ್ತದೆ, ಸರ್ವವು ನಾನು ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ.
ನಮ್ಮನ್ನು ಪ್ರೀತಿಸುವಂಥ ದೇವನು, ನನ್ನ ಮೇಲೆ ಕರುಣೆಯನ್ನು ಅಕ್ಕರೆಯನ್ನು ಇಟ್ಟಿರ್ತಕ್ಕಂಥ ದೇವನು. ಅದಕ್ಕಾಗಿ ದೇವನ ವಾಕ್ಯ ಯೋಹಾನ 14:14 ನನ್ನ ನಾಮದಲ್ಲಿ ಏನು ಬೇಕಾದರೂ ಕೇಳು, ಅದನ್ನು ನಾನು ಮಾಡಿಯೇ ತೀರ್ತೇನೆ ಎಂಬುದಾಗಿ ಹೇಳಿದಂಥ ವಾಕ್ಯದ ಆಧಾರದ ಮೇಲೆ ಇಂದು ನೀನು ಪ್ರಾರ್ಥಿಸು. ನಿನ್ನ ಎಲ್ಲ ಕಾರ್ಯವನ್ನ ದೇವನಿಗೆ ಸಮರ್ಪಿಸಿಕೊಡು. ಇದು ದೇವರ ವಾಕ್ಯ ಇವತ್ತಿಗೆ ಸೀಮಿತವಾದದಲ್ಲ. ನಾನು ಎಣವಾಗಿ ಈ ಭೂಮಿಯಲ್ಲಿ ಬೀಳುವ ತನಕ ವಾಕ್ಯ ನನಗೆ ಸೀಮಿತವಾದದ್ದು. ಎಣವಾಗಿ ಬೀಳುವ ತನಕ ಈ ವಾಕ್ಯವು ನನಗೆ ಸೀಮಿತವಾದದ್ದು. ಅದಕ್ಕೆ ಈ ಆತ್ಮ ದೇವನನ್ನು ಬಿಟ್ಟು ಹೋಗಬಾರದು. ಈ ಶರೀರವನ್ನ ನಿನ್ನ ಹತೋಟಿಯಲ್ಲಿ ಇಡು, ನಿನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಡು. ನಿನ್ನ ಕಣ್ಣು ಲೋಕದ ದೃಷ್ಟಿಗೆ ಆಯಿಸಬೇಡ. ಈ ಶ್ರೀಮಂತಿಕೆಯು, ಈ ಲೋಕದ ಆಡಂಬರ ಜೀವನ ನಮ್ಮ ಬದುಕಲ್ಲ. ನಮ್ಮ ಆಡಂಬರದ ಜೀವನ ಇದು ಸತ್ಯವೇದ ಬೈಬಲ್. ನಮ್ಮ ಆಡಂಬರದ ಜೀವನ ಯೇಸು ಕ್ರಿಸ್ತನೊಂದಿಗೆ ಮಿಲಿಯುವಂಥದ್ದು, ಬೆರೆಯುವಂಥದ್ದು, ಜೀವಿಸುವಂಥದ್ದು. ದೇವನ ಅಭಿಷೇಕ ನನ್ನಲ್ಲಿದ್ದಾಗ, ಪ್ರಿಯ ಮಗಳೇ ಮಗನೇ, ದೇವನ ವಾಕ್ಯ ಹೇಳ್ತದೆ, ನನ್ನ ನಾಮದಲ್ಲಿ ಏನು ಬೇಕಾದರೂ ಕೇಳಿ ಎಂಬುದಾಗಿ. ಯಾರಿಗೂ ತೀರ್ಪಿಡಬೇಡ, ನೀನು ತೀರ್ಪಿಗೆ ಒಳಗಾಗ್ತೀಯ. ಯಾರನ್ನ ಹೀಯಾಳಿಸಬೇಡ, ನಾನು ನನ್ನದು ಎಂಬುದಾಗಿ ನಾನತ್ವದಿಂದ ಹೊರಗೆ ಬಾ. ತಾಳ್ಮೆ, ಪ್ರೀತಿ, ಕರುಣೆ, ದಯೆ, ಕ್ಷಮೆ ನಿನ್ನದಾಗಿಸಿ. ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮೆಲ್ಲ ಅಭಿಪ್ರಾಯಗಳನ್ನ ದೇವನಿಗೆ ಸಮರ್ಪಿಸಿಕೊಡಿ. ಉತ್ತಮವಾದಂಥ ದೇವನು ಆ ಉತ್ತಮವಾದಂಥ ವಾಗ್ದಾನದೊಂದಿಗೆ, ಆ ಉತ್ತಮವಾದಂಥ ನಿರೀಕ್ಷೆಯೊಂದಿಗೆ ನಮ್ಮೆಲ್ಲರನ್ನ ಬಲಪಡಿಸಲಿ. ಈ ರಾತ್ರಿ ನಮ್ಮೆಲ್ಲರನ್ನ ದೇವನ ಆಶೀರ್ವದಿಸುವಾಗ ಇದೋ ದೇವನ ಕರಗಳಿಗೆ ನಮ್ಮನ್ನು ಬಿಟ್ಟು ಕೊಡೋಣ. ನಮ್ಮೆಲ್ಲ ಚಿಂತೆ, ನಮ್ಮ ಭಾರ, ನನ್ನಲ್ಲಿರ್ತಕ್ಕಂಥ ಅನೇಕ ಅಸಡ್ಡೆ ಮಾಡಿದಂಥ ದಿನಗಳು, ದೇವನನ್ನ ತಳ್ಳಿ ಹಾಕಿದಂಥ ಕ್ಷಣಗಳು ನನ್ನಿಂದ ಬೇರ್ಪಟ್ಟು ಹೋಗಲಿ. ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಸೃಷ್ಟಿಯ ಸಮಸ್ತನೇ, ನಮ್ಮೆಲ್ಲರನ್ನ ಆಶೀರ್ವದಿಸು. ನಿನ್ನ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಮ್ಮೆಲ್ಲರನ್ನ ಬಿಟ್ಟು ಕೊಡುತ್ತಾ ಪ್ರಾರ್ಥಿಸಿದ್ದೇವೆ ಸ್ವಾಮಿ. ನಿನ್ನ ವಾಗ್ದಾನ ನಮ್ಮಲ್ಲಿ ನೆರವೇರಿಸು. ನಿನ್ನ ಪರಿಶುದ್ಧತೆ ನನ್ನ ಬದುಕಿನಲ್ಲಿ ಕರುಣಿಸು. ನಾನೊಂದು ಉತ್ತಮವಾದಂತೆ ನಿನ್ನ ಮಗನಾಗಿ ನಾನು ಜೀವಿಸುವಂತೆ ನನ್ನನ್ನ ಈ ನಿಮಿಷದಲ್ಲಿ ನಿನ್ನ ಊರ್ಗೋಲನ್ನ ಕೊಟ್ಟು, ಮೋಶೆಯು ಯಾವ ರೀತಿಯಲ್ಲಿ ಆ 20 ಲಕ್ಷ ಜನರನ್ನ ನಡೆಸಿದರೋ ಅದೇ ರೀತಿಯಲ್ಲಿ ನನ್ನ ಕುಟುಂಬವನ್ನ, ನನ್ನ ಪರಿಸರವನ್ನ, ನನ್ನ ಈ ಲೋಕದ ಯಾತ್ರೆಯನ್ನ ನಾನು ನಡೆಸುವಂತ ವರದಾನವನ್ನ ನನಗೆ ಕೊಡಿ ಸ್ವಾಮಿ. ನಾನು ಕಾರ್ಗತ್ತಲಿನಲ್ಲಿ ಬೀಳದಂತೆ, ನಾನು ಹಳ್ಳದಲ್ಲಿ ಎಡವಿ ಬೀಳದಂತೆ, ಪಾಪಕ್ಕೆ ನಾನು ಯಾವಾಗಲೂ ದಾಸನಾಗದಂತೆ ನಿನ್ನ ಸಾನ್ನಿಧ್ಯದಲ್ಲಿ ನನ್ನನ್ನು ಶುದ್ಧೀಕರಿಸು. ನಿನ್ನ ರಕ್ತದಲ್ಲಿ ನನ್ನನ್ನು ಕ್ರಯಕ್ಕೆ ತೆಗೆದುಕೊಂಡಂತ ದೇವನೇ, ನನ್ನ ಹೃದಯ, ನನ್ನ ಆತ್ಮ, ನನ್ನ ಜೀವ, ಈ ಶರೀರವು ನಿನ್ನದಾಗಿಸುವಂತ ಕೃಪೆಯನ್ನ ವರವಾಗಿ ಕರುಣಿಸು ಕರ್ತನೆ. ಎಡಕ್ಕೋ ಬಲಕ್ಕೋ ನಾನು ತಿರುಗದಂತೆ ಕೇವಲ ಇದೋ ಸೋಮವಾರಗಳಲ್ಲಿ 1 ಗಂಟೆ ಕಾಲ ನಿನ್ನ ವಾಕ್ಯವನ್ನ ಕೇಳುವಂತ ಸೌಭಾಗ್ಯವನ್ನ ನನಗೆ ಅನುಗ್ರಹಿಸಿಕೊಡು. ಕೇವಲ ಕರ್ತನೆ, ಸೋಮವಾರ ನಾನು ಈ ವಾಕ್ಯವನ್ನ ಕೇಳಿ ನಾನು ಅನೇಕ ಮಕ್ಕಳಿಗೆ ಸಾಕ್ಷಿ ಬದುಕುವಂತ ವರದಾನವನ್ನ, ಕೃಪೆಯನ್ನ ನನ್ನಿಂದ ಕಲಿಸುವಂತ ವರವನ್ನ ಅನುಗ್ರಹಿಸು ಕರ್ತನೆ. ನನ್ನ ಕುಟುಂಬವನ್ನು ರಕ್ಷಿಸು. ನಿನ್ನ ವಾಕ್ಯವು ನನ್ನ ಕುಟುಂಬದಲ್ಲಿ ಬೆಳಗಲಿ, ನನ್ನಲ್ಲಿ ಬೆಳಗಲಿ. ನನ್ನ ಮೂಲಕ ನಾನು ಓದಂತ ಜಾಗವೆಲ್ಲ ಆಶೀರ್ವಾದ ಎಂಬುದಾಗಿ ಅಂದು ಆ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಯೋಸೇಫನ ಸಂಗಡ ದೇವರಿದ್ದ ಕಾರಣ ಆತನು ಯಾವ ಕಾರಣಕ್ಕೂ 44 ಮನೆಯಲ್ಲಿ ಒಂದು ಕೊರತೆ ಇಲ್ಲದೆ ಅವನಿಟ್ಟಂತ ಹೆಜ್ಜೆ ಎಲ್ಲ ಆಶೀರ್ವಾದ ಎಂಬುದಾಗಿ ಓದಿದ್ದೇವೆ. ಅದೇ ರೀತಿಯಲ್ಲಿ ಒಂದು ದೈವ ಮಗನಾದ ನೀವು, ನಾನು ಈ ಲೋಕದಲ್ಲಿ ಕರ್ತನೆ ನಿನ್ನ ಆಶೀರ್ವಾದದಲ್ಲಿ ಜೀವಿಸುವಂತೆ ನನ್ನ ಮನೆಯನ್ನ, ನನ್ನ ಊರನ್ನ, ನನ್ನ ಪ್ರದೇಶವನ್ನ, ನನ್ನ ಆಲಯವನ್ನ, ನನ್ನ ಸಭೆಯನ್ನ ಊರ್ಜಿತಗೊಳಿಸು ಕರ್ತನೆ. ಆಶೀರ್ವದಿಸು ಕರ್ತನೆ. ಅಭಿಷೇಕ ಮಾಡು ಕರ್ತನೆ. ಪ್ರಾರ್ಥಿಸುವ ಪ್ರಾರ್ಥನೆಗೆ ಸದ್ದುತ್ತರದೆ ಪಾಲಿಸು. ದಾರಿದ್ರ್ಯದಿಂದ ಬಿಡುಗಡೆ ಮಾಡು, ಶಾಪಗಳಿಂದ ಬಿಡುಗಡೆ ಮಾಡು, ದೋಷದಿಂದ ಬಿಡುಗಡೆ ಮಾಡು, ರೋಗದಿಂದ ಬಿಡುಗಡೆ ಮಾಡು. ಅದು ಎಂಥ ರೋಗವಾಗಿದ್ದರೂ, ಅದು ಏಡ್ಸ್ ರೋಗವಾಗಿರಲಿ, ಕ್ಯಾನ್ಸರ್ ಆಗಿರಲಿ, ಹಾರ್ಟಿಗೆ ಸಂಬಂಧಪಟ್ಟ, ಕಿಡ್ನಿಗೆ ಸಂಬಂಧಪಟ್ಟ ಹಾಗೂ ತಲೆಯಿಂದ ಕಾಲಿನ ತನಕ ಎಲ್ಲ ಬ್ಲಡ್ ಶುಗರ್ ಅನ್ನ ಹಾಗೂ ಕರ್ತನೆ ಇದು ಥೈರಾಯ್ಡ್ ರೋಗಗಳು, ಕಣ್ಣಿಗೆ ಸಂಬಂಧಪಟ್ಟ ಮೂಗು, ಬಾಯಿ, ಕತ್ತು, ಕಿವಿ, ಕಾಲು, ಕೈ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳು, ಪೈಲ್ಸ್ ರೋಗಗಳು ಹಾಗೂ ಜಠರದ ರೋಗಗಳು, ಇದು ತಲೆಯಿಂದ ಕಾಲಿನ ತನಕ ಎಲ್ಲ ಎಲುಬು, ಮಾಂಸ, ನಾಡಿಗಳು, ರಕ್ತ ಕಣಗಳು ಕರ್ತನೆ ನಿನ್ನ ಅಭಿಷೇಕವನ್ನು ತುಂಬಿಕೊಳ್ಳಲಿ ಕರ್ತನೆ. ಈ ವಿಶೇಷವಾಗಿ
ಸೈತಾನ ಕಾರ್ಯಗಳಿಂದ ಬಿಡುಗಡೆ ಮಾಡು. ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯೆಗಳಿಂದ ಬಿಡುಗಡೆ ಮಾಡು. ನಿನ್ನ ಕೃಪಾ ಆಶೀರ್ವಾದದೊಂದಿಗೆ ಯಾವ ಮಾಟವೋ, ಯಾವ ಬ್ಲ್ಯಾಕ್ ಮ್ಯಾಜಿಕೋ, ಯಾವ ವೈಟ್ ಮ್ಯಾಜಿಕೋ ಯಾವುದು ನಮ್ಮನ್ನ ಮುಟ್ಟದಂತೆ ನಿನ್ನ ಕೃಪಾ ವರವನ್ನು ನಮ್ಮೆಲ್ಲರ ಮೇಲೆ ಸುರಿಸು, ಅನುಗ್ರಹಿಸು. ಇದನ್ನು ನಾನು ನಂಬಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ. ನಿನ್ನ ವಾಕ್ಯದಲ್ಲಿ ಶಕ್ತಿ ಇದೆ ಎಂಬುದಾಗಿ ನಂಬಿದ್ದೇನೆ. ನನ್ನನ್ನು ಅನುಗ್ರಹಿಸು, ಆಶೀರ್ವದಿಸು, ಮುನ್ನಡೆಸು. ರಕ್ಷಕನ ಹೆಸರಲ್ಲಿ ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನ ನಿನ್ನ ಪರಿಶುದ್ಧ ಕರಕ್ಕೆ ಸಮರ್ಪಿಸಿಕೊಡುತ್ತಾ ಎಲ್ಲಾ ಪ್ರಾರ್ಥನೆಗೂ ಸದ್ದುತ್ತರವನ್ನು ನಾನು ಪಡೆದಿದ್ದೇನೆಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇನೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ. ಎಲ್ಲರ ಕರಗಳನ್ನು ಮೇಲೆ ಮಾಡುತ್ತಾ ಯೇಸು ಸ್ವಾಮಿ ಕಲಿಸಿದಂಥ ಪ್ರಾರ್ಥನೆಯನ್ನ ವಿಶ್ವಾಸಭರಿತರವಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯೋದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೆಯ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮವು ಕಳಿಸುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಪ್ರೇಸ್ ಲಾರ್ಡ್.